ಇದು ಜಾರ್ಖಂಡ್ನಲ್ಲಿ ನಡೆದಿರುವಂತಹ ಘಟನೆ. ಜಾರ್ಖಂಡ್ನಲ್ಲಿ ಕಳೆದ 2 ವರ್ಷಗಳಿಂದ ಮಳೆಯಾಗಿರುವುದಿಲ್ಲ. ಆದರೆ ಅಲ್ಲಿನ ಒಂದು ಬಾವಿ ಯಾವಾಗಲೂ ನೀರಿನಿಂದ ತುಂಬಿರುತ್ತದೆ. ಆದರೆ ಆ ಊರಿನ ಠಾಕೂರ್ ಎಂಬ ವ್ಯಕ್ತಿಯು, ಇದು ನನ್ನ ಬಾವಿ ಮತ್ತು ಈ ಬಾವಿಯ ನೀರನ್ನು ಯಾರೂ ಸಹ ಬಳಸುವ ಹಾಗಿಲ್ಲ ಮತ್ತು ಇದು ಕೇವಲ ನನ್ನ ದನಕರಗಳಿಗೆ, ನನ್ನ ಹೊಲಗಳಿಗೆ, ನನ್ನ ಕುದುರೆಗಳಿಗೆ ಮಾತ್ರ ಸೀಮಿತ ಎಂದು ಆದೇಶವನ್ನು ಇಕ್ಕುತ್ತಾನೆ. ಆಗ ಅಲ್ಲಿರುವ ಒಂದು ಅಜ್ಜಿಯು ಅವನಿಗೆ ವಿರುದ್ಧವಾಗಿ ನಿಲ್ಲುತ್ತಾಳೆ ಮತ್ತು ಇದು ಊರಿನ ಜನರ ಬಾವಿ, ನಿನಗೆ ಸ್ವಂತ ಅಲ್ಲ ಎಂದು ಎದುರಾಡುತ್ತಾಳೆ. ಆಗ ಆ ಠಾಕೂರ್ ಅವಳನ್ನು ಬಡೆದು ಮೂಲೆಗೆ ದಬ್ಬುತ್ತಾನೆ ಮತ್ತು ಇನ್ನೊಬ್ಬ ಅದೇ ಊರಿನ ಯುವಕ ರಮೇಶ್ ಎಂಬ ಯುವಕನು ಸಹ ಆ ಠಾಕೂರ್ ವಿರುದ್ಧ ನಿಲ್ಲುತ್ತಾನೆ ಮತ್ತು ಆ ಠಾಕೂರ್ನೊಂದಿಗೆ ಜಗಳವಾಡುತ್ತಾನೆ. ಆದರೆ ಆ ಠಾಕೂರ್ ಅವನನ್ನು ಊರಿನಿಂದಲೇ ಬಹಿಷ್ಕಾರ ಮಾಡುತ್ತಾನೆ. ಇದನ್ನು ತಿಳಿದ ಊರಿನ ಮುಖ್ಯಸ್ಥನಾಗಿರುವ ಯಜಮಾನನು ಪೊಲೀಸ್ ಕಂಪ್ಲೇಂಟನ್ನು ನೀಡಲು ಹೊರಡುತ್ತಾನೆ. ಆದರೆ ಆಲ್ರೆಡಿ ಆ ಪೊಲೀಸರನ್ನೆಲ್ಲ ಕೊಂಡುಕೊಂಡು ಬಿಟ್ಟಿರುತ್ತಾನೆ. ಪೊಲೀಸರಿಗೆ ಸ್ವಲ್ಪ ಲಂಚವನ್ನು ನೀಡಿ ಆಗಲೇ ಕೊಂಡುಕೊಂಡು ಬಿಟ್ಟಿರುತ್ತಾನೆ. ಆದ್ದರಿಂದ ಈ ಊರಿನ ಯಜಮಾನನನ್ನು ಪೊಲೀಸರು ತುಂಬ ಬಡೆದು ಒದ್ದು ಓಡಿಸುತ್ತಾರೆ. ನಂತರ ಆ ಊರಿನ ಮುಖ್ಯಸ್ಥನಾಗಿರುವಂತಹ ಯಜಮಾನನು ಓಡಿ ಹೋಗುತ್ತಾನೆ. ಆದರೆ ಆ ಊರಿನ ಎಲ್ಲ ಪೊಲೀಸರು ಮತ್ತು ಲಾಯರ್ಗಳು ಸಹ ಈ ಠಾಕೂರ್ನ ಕಾಲಡಿ ಇರುತ್ತಾರೆ. ಇವನು ಅವರಿಗೆಲ್ಲ ಭಿಕ್ಷೆಯನ್ನು ಹಾಕುತ್ತಿರುತ್ತಾನೆ. ಆದ್ದರಿಂದ ಆ ಯಜಮಾನನನ್ನು ಇವರು ಆರಾಮದಾಯಕವಾಗಿ ಒದ್ದು ಓಡಿಸುತ್ತಾರೆ. ಆದರೆ ಆ ಊರಿನ ರಮೇಶ್ ಎಂಬ ಯುವಕನು ಯಾವುದೇ ಕಾರಣಕ್ಕೂ ಹೆದರುವುದಿಲ್ಲ ಮತ್ತು ಅವನು ಡಿಸ್ಟ್ರಿಕ್ಟ್ ಕಲೆಕ್ಟರನ್ನು ಭೇಟಿಯಾಗಲು ಹೊರಡುತ್ತಾನೆ. ತಲುಪಿದ ನಂತರ ಅಲ್ಲಿರುವಂತಹ ವಾಚ್ಮೆನ್ ಇವನಿಗೆ ಒಳಗಡೆ ಬಿಡುವುದಿಲ್ಲ ಮತ್ತು ಹಲವಾರು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸುತ್ತಾನೆ. ನಿನಗೆ ಯಾವುದಾದರೂ ರೆಕಮೆಂಡೇಶನ್ ಇದೆಯೇ ಅಥವಾ ಯಾರಾದರೂ ಕಳಿಸಿದ್ದಾರೆಯೇ ಎಂಬ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾನೆ. ಆವಾಗ ರಮೇಶ ತುಂಬ ಗಾಬರಿಯಾಗುತ್ತಾನೆ. ಅದೇ ಸಮಯದಲ್ಲಿ ಆ ಊರಿನ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರುವ ದಿವ್ಯಾ ಮೇಡಮ್ ಅವರು ಬರುತ್ತಾರೆ ಮತ್ತು ಆ ಊರಿನ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವನನ್ನು ಕರೆದು ಯಾವ ತೊಂದರೆ ಎಂದು ಕೇಳುತ್ತಾರೆ ಮತ್ತು ಅವನು ಎಲ್ಲ ರೀತಿಯ ತೊಂದರೆಗಳನ್ನು ಅಳುತ್ತಾ ಹೇಳುತ್ತಾನೆ. ಆಗ ಅಲ್ಲಿರುವಂತಹ ವಾಚ್ಮೆನ್ ಅನ್ನು ಅವರು ಚೆನ್ನಾಗಿ ಬೈಯುತ್ತಾರೆ ಮತ್ತು ಹೇಳುತ್ತಾರೆ, ನಾನು ಜನರ ಸಮಸ್ಯೆಗಳಿಗಾಗಿ ಈ ಕುರ್ಚಿಯನ್ನು ತೆಗೆದುಕೊಂಡಿದ್ದೇನೆ. ಯಾರೊಬ್ಬರನ್ನೂ ಸಹ ನೀನು ಹೊರಗಡೆ ಹಾಕಬೇಡ, ಏಕೆಂದರೆ ನಾನು ಪ್ರತಿಯೊಬ್ಬರ ಸಮಸ್ಯೆಯನ್ನು ಕೇಳುತ್ತೇನೆ ಎಂದು ಹೇಳಿ ಆ ರಮೇಶ್ ಎಂಬ ಹುಡುಗನ ಸಂಪೂರ್ಣ ಸಮಸ್ಯೆಯನ್ನು ಕೇಳುತ್ತಾರೆ ಮತ್ತು ಮರುದಿನವೇ ಆ ಊರಿಗೆ ಹೊರಡಲು ಸಿದ್ಧವಾಗುತ್ತಾರೆ. ಆದರೆ ಅದೇ ಸಮಯದಲ್ಲಿ ಆ ಊರಿನ ಠಾಕೂರ್ ಎಂಬ ರಾಕ್ಷಸನು ಬಾವಿಗೆ ಸಂಪೂರ್ಣವಾಗಿ ಗೇಟನ್ನು ಹಾಕಿ ಯಾವುದೇ ರೀತಿಯ ನೀರನ್ನು ತೆಗೆದುಕೊಳ್ಳಲು ಬಿಡುತ್ತಿರುವುದಿಲ್ಲ. ಅದೇ ಸಮಯದಲ್ಲಿ 8-10 ಜೀಪ್ಗಳು ಬರುತ್ತವೆ ಮತ್ತು ಆ ನಡುವೆ ಇರುವಂತಹ ಜೀಪ್ನಿಂದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರುವ ಮೇಡಮ್ ಕೆಳಗೆ ಇಳಿದು ಹೊರಗಡೆ ಬರುತ್ತಾರೆ. ನಂತರ ಅವರು ಹೇಳುತ್ತಾರೆ, ಈ ಊರಿನ ಠಾಕೂರ್ ಎಂಬ ರಾಕ್ಷಸ ಎಲ್ಲಿದ್ದಾನೆ ಎಂದು ಕೇಳುತ್ತಾಳೆ. ಆಗ ಅವನ ಗುಲಾಮರು, ನೀವು ಯಾರ ಜೊತೆ ಇಟ್ಕೊಳ್ತಿದ್ದೀರಾ ಗೊತ್ತು ತಾನೆ ಅಂತ ಕೇಳ್ತಾರೆ. ಆವಾಗ ಸಿಟ್ಟಿಗೆದ್ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮೇಡಮ್ ಅವನನ್ನು ಚೆನ್ನಾಗಿ ಒದ್ದು ಒಳಗಡೆ ಹಾಕುತ್ತಾಳೆ. ನಂತರ ಆ ಊರಿನ ಪೊಲೀಸ್ ಠಾಣೆಗೆ ಅವರು ಭೇಟಿಯನ್ನು ನೀಡುತ್ತಾರೆ. ಆಗ ಅಲ್ಲಿರುವಂತಹ ಎಲ್ಲ ಪೊಲೀಸರು ಸಹ ಜೂಜಾಟವನ್ನು ಆಡುತ್ತಿರುತ್ತಾರೆ. ಅದನ್ನು ಕಂಡುವಂತಹ ದಿವ್ಯಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮೇಡಮ್, ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ಅಲ್ಲಿ ಊರಿನ ಜನರೆಲ್ಲರೂ ಕಷ್ಟದಿಂದ ಬಳಲುತ್ತಿದ್ದಾರೆ ಎಂದು ಆ ಎಲ್ಲ ಪೊಲೀಸರನ್ನು ಸಸ್ಪೆಂಡ್ ಮಾಡಿ ಕೆಲಸದಿಂದನೇ ವಜಾ ಮಾಡುತ್ತಾರೆ. ನಂತರ ಈ ವಿಷಯವನ್ನು ತಿಳಿದ ಠಾಕೂರ್ ಎಂಬ ರಾಕ್ಷಸ ಊರಿಗೆ ಎಂಟ್ರಿಯನ್ನು ನೀಡುತ್ತಾನೆ ಮತ್ತು ಆ ಒಂದು ಲೇಡಿ ಪೊಲೀಸ್ ನನ್ನ ಖಾನ್ದಾನನ್ನು ನಾಶಪಡಿಸುತ್ತಾಳೆಯೇ ಎಂದು ಕಿರ್ಚುತ್ತಾ ಊರಿನಲ್ಲಿ ಬರುತ್ತಿರುತ್ತಾನೆ. ಅದೇ ಸಮಯದಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರುವಂತಹ ಮೇಡಮ್ ಸಹ ಸುಮಾರು ಪೊಲೀಸ್ಗಳನ್ನು ಕರೆದುಕೊಂಡು ಆ ಊರಿಗೆ ಎಂಟ್ರಿಯನ್ನು ನೀಡುತ್ತಾಳೆ. ಇದನ್ನು ತಿಳಿದ ಠಾಕೂರ್ನ ಸಂಪೂರ್ಣ ಗುಲಾಮದಾರರು ಆ ಕಡೆ ಈ ಕಡೆ ಹೊರಟು ಹೋಗುತ್ತಾರೆ. ಆಗ ಆ ಠಾಕೂರ್ನನ್ನು ಬಂಧಿಸುತ್ತಾಳೆ ಮತ್ತು ಅವನನ್ನು ಹಿಡಿದು ಒದೆಯುತ್ತಾಳೆ. ಆಗ ಅವನು ತುಂಬ ಬೇಡಿಕೊಳ್ಳುತ್ತಾನೆ, ನನ್ನನ್ನು ಬಿಟ್ಟಿಬಿಡಿ, ನನ್ನನ್ನು ಕ್ಷಮಿಸಿಬಿಡಿ ಮೇಡಮ್ ಎಂದು ಕೇಳುತ್ತಾನೆ. ಆದರೂ ಸಹ ಇದನ್ನು ತಲೆಕೆಡಿಸಿಕೊಳ್ಳದ ಮೇಡಮ್ ಅವನನ್ನು ಒದ್ದು ಒಳಗಡೆ ಹಾಕುತ್ತಾಳೆ. ನಂತರ ಆ ಊರಿನಲ್ಲಿರುವಂತಹ ಸಂಪೂರ್ಣ ಪೊಲೀಸರನ್ನು ಮತ್ತು ಆ ಠಾಕೂರ್ನನ್ನು ಬಂಧಿಸಿ ಒದ್ದು ಒಳಗಡೆ ಹಾಕುತ್ತಾರೆ. ಆದರೆ ಆ ನೀರಿನ ರಹಸ್ಯವೇನು? ಸಂಪೂರ್ಣ ಊರೇ ಸಹ ಬರಗಾಲದಿಂದ ಕೂಡಿದರೆ ಆ ಬಾವಿಯಿಂದ ಮಾತ್ರ ನೀರು ಯಾವ ರೀತಿ ಬರುತ್ತವೆ ಎಂದು ಪರಿಶೀಲನೆ ಮಾಡಿದಾಗ ಆ ಠಾಕೂರ್ ಸರ್ಕಾರದ ನೀರನ್ನು ಒಳಗಿನಿಂದಲೇ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡು ಸರ್ಕಾರದ ನೀರನ್ನು ತನ್ನ ಬಾವಿಗೆ ಬಿಡುತ್ತಿರುತ್ತಾನೆ ಮತ್ತು ಆ ಬಾವಿಯ ನೀರನ್ನು ಸಂಗ್ರಹಿಸಿ ಸಂಪೂರ್ಣ ತನ್ನ ಹೊಲಗಳಿಗೆ
ನೀರಿಗೆ ಮೀಸಲಿಟ್ಟಿರುತ್ತಾನೆ ಹಾಗೂ ಕಪ್ಪು ಮಾರ್ಗದಲ್ಲಿ ಎಲ್ಲ ನೀರನ್ನು ಮಾರಾಟ ಮಾಡುತ್ತಿರುತ್ತಾನೆ. ಈ ರೀತಿಯ ಬ್ಲ್ಯಾಕ್ ಮನಿಯನ್ನು ಸಂಪಾದನೆ ಮಾಡುತ್ತಿರುವಂತಹ ಠಾಕೂರ್ ಕೊನೆಗೆ ಸಿಕ್ಕಿಬೀಳುತ್ತಾನೆ. ಆದ್ದರಿಂದ ಆ ಠಾಕೂರ್ನನ್ನು ಊರಿನ ಎದುರುಗಡೆಯೇ ಒದ್ದು ಒಳಗಡೆ ಹಾಕುತ್ತಾರೆ ಮತ್ತು ಎಲ್ಲ ಪೊಲೀಸರನ್ನು, ಲಾಯರನ್ನು ಮತ್ತು ಠಾಕೂರನ್ನು ಒದ್ದು ಒಳಗಡೆ ಹಾಕಲಾಗುತ್ತದೆ. ಮತ್ತು ಈ ಕಂಪ್ಲೇಂಟ್ ಅನ್ನು ನೀಡಿರುವಂತಹ ರಮೇಶ್ ಎಂಬ ಯುವಕನಿಗೆ ಸರ್ಕಾರದ ಕಡೆಯಿಂದ ಸಹಾಯಧನವನ್ನು ನೀಡಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ನಂತರ ಅಲ್ಲಿರುವಂತಹ ವಾಚ್ಮೆನ್ಗೂ ಸಹ ಆದೇಶವನ್ನು ನೀಡಲಾಗ್ತದೆ, ಇನ್ನುಳಿದ ಬದುಕಿನಲ್ಲಿ ಯಾವುದೇ ಕಾರಣಕ್ಕೂ ನೀನು ಜನರನ್ನು ಕೀಳಾಗಿ ನೋಡಬೇಡ, ಪ್ರತಿಯೊಬ್ಬರಿಗೂ ಸಹ ನೀನು ಒಳಗಡೆ ಕರೆದುಕೋ ಹಾಗೂ ನಾನು ಜನರ ಸಮಸ್ಯೆಗಳನ್ನು ಬದಲಾಯಿಸುತ್ತೇನೆ ಎಂದು. ಹಾಗೂ ನೀವು ಸಹ ಹೇಳಿ, ನೀವು ಈ ವಿಡಿಯೋವನ್ನು ಯಾವ ಊರಿನಿಂದ ನೋಡುತ್ತಿದ್ದೀರಾ ಎಂದು ಕಮೆಂಟ್ ಮಾಡಿ ತಿಳಿಸಿ.